ಹಲೋ ಹಲೋ ಮಚ್ಚ, ನಮ್ ತಮ್ಮ ಒಂದ್ ನಾಯಿ ಮರಿ ತಂದವನೆ. ಅದು ಹೆಣ್ಣ ಗಂಡ ಅಂತ ಹೆಂಗ್ ಮಚ್ಚ ಕಂಡಿಡಿಯೋದು? ಅದೇವಿ ಈಸಿ ಮಚ್ಚ, ಒಂದ್ ಕಲ್ ತಗೋ, ಅದು ಕೊಡಿ. ಅವನು ಓಡೋದ ಅಂದ್ರೆ ಅದು ಗಂಡು, ಅವಳು ಓಡೋದ್ಲು ಅಂದ್ರೆ ಅದು ಹೆಣ್ಣು. ನನ್ ಮೇಲೆ ನಿಮ್ಗೆ ಯಾಕೆ ಇಷ್ಟು ದ್ವೇಷ? ನನ್ನ ಮಕ್ಕಳು ಒಂದೊಂದಲ್ಲ, ನಾನು ಏನ್ ತಪ್ಪು ಮಾಡಿದೀನಿ? ಒಂದೊಂದಲ್ಲ. ಮಚ್ಚ ಹೇಳೋ, ಸೈನ್ಸ್ ತಗೊಳ್ಳ ಕಾಮರ್ಸ್ ತಗೊಳ್ಳ? ಮಚ್ಚ ತಗೊಳ್ಳೋದಲ್ಲ, ಓದ್ಬೇಕು. ಅರ್ಥ ಆಯ್ತಾ? ಈಗ ತಗೊಳದಂತ ಅಭ್ಯಾಸ ಮಾಡ್ಕೊಂಡಿದೀರಲ್ಲ, ಹಿಂಗ್ ತಗೊಂಡೇ ನೋಟ್ಸು ಜೆರಾಕ್ಸ್ ತಗೊಂಡ್ಬಿಡ್ತೀರ. ಹಂಗೆ ಓದು, ತಗೊಳದಲ್ಲ. ಕೇಳು, ಸೈನ್ಸ್ ಓದ್ಲಾ ಮಚ್ಚ ಕಾಮರ್ಸ್ ಓದ್ಲಾ ಅಂತ. ಅದ್ಬಿಟ್ಟು ಸೈನ್ಸ್ ತಗೊಳ್ಳ ಕಾಮರ್ಸ್ ತಗೊಳ್ಳ ತಗೊಂತಾನೆ ಇರ್ತೀರ ಆಮೇಲೆ ಜೀವನ ಪೂರ್ತಿ. ನಿನ್ ಹೆಂಡತಿ ನಾನ್ ಕಿಡ್ನಾಪ್ ಮಾಡಿದೀನಿ. ಯಾರು ಮಾತಾಡ್ತಾ ಇರೋದು? ಲವ್ರೆ, ಕಿಡ್ನಾಪರ್ ಮಾತಾಡ್ತಾ ಇದ್ದೀನಿ. ನಿನ್ ಹೆಂಡತಿ ಬೇಕು ಅಂದ್ರೆ ಇವಾಗಲೂ 10 ಲಕ್ಷ ಕಳ್ಸು. 10 ಲಕ್ಷ ಅಣ್ಣ ಪ್ಲೀಸ್ ಅಣ್ಣ. ನಮ್ ಕಂಪ್ನಿಯವ್ರು ಕೂಡ ನನಗೆ 10 ಲಕ್ಷ ಪ್ಯಾಕೇಜ್ ಕೊಟ್ಟಿಲ್ಲ ಅಣ್ಣ. ಬೋಳಿ ಮಗನೆ, IT ಕಂಪ್ನಿ ಕೆಲಸ ಮಾಡ್ತಿದ್ದೆ, 10 ಲಕ್ಷ ಪ್ಯಾಕೇಜ್ ಕೊಡ ಇಲ್ವಾ ನಿನಗೆ? ಅಣ್ಣ, ನಂದು ಸರ್ವಿಸ್ ಬೇಸ್ ಕಂಪ್ನಿ ಅಣ್ಣ. ಲೌಡ ಅಂದ್ರೂ 10 ಲಕ್ಷ ಪ್ಯಾಕೇಜ್ ಕೊಡಲ್ಲ. ಬೋಳಿ ಮಕ್ಕಳು ಹೋದ್ ವರ್ಷ ಬರೀ 5% ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಏನೋ ಇಷ್ಟೊಂದು ಕಮ್ಮಿನಾ ನಿನ್ಗೆ? ಇದಕ್ಕಿಂತ ನಮ್ದೇ ಪರವಾಗಿಲ್ಲ. ಒಂದ್ ಕಾಲ್ ಹಾಕಿದ್ರೆ ಸಾಕು 15% ಜಾಸ್ತಿ ಕೊಡ್ತಾರೆ. ನೋಡಿ ಅಣ್ಣ, 12 ಅವ್ರ ಕೆಲಸ ಮಾಡ್ತೀನಿ, ಆದ್ರೂ 5% ಹೈಕ್ ಮಾಡಿದಾರೆ ಅಷ್ಟೇ. ನನಗೆ 7 ವರ್ಷ ಕಂಟಿನ್ಯೂಸ್ ಕೆಲಸ ಮಾಡಿದ್ರು 10 ಲಕ್ಷ ಪ್ಯಾಕೇಜ್ ಕೊಟ್ಟಿಲ್ಲ. ಮಿಂಡ್ರಗುಡ್ದವ್ರು ಹೋಗ್ಲಿ ಬ್ರೋ, ನನ್ ಜೊತೆ ಕಳ್ತನ ಮಾಡ್ತೀಯಾ? ರೆಫರ್ ಮಾಡ್ಲಾ ನಮ್ ಗ್ಯಾಂಗಿಗೆ? ನಾ ರೆಫರ್ ಮಾಡ್ಬಿಡಿ, ತುಂಬಾ ಒಳ್ಳೇದಾಗತ್ತೆ. ರೂಲ್ಸ್ ಏನಾದ್ರು ಇದೆಯಾ ನಿಮ್ ಕಂಪ್ನಿಯಲ್ಲಿ? ಜಾಸ್ತಿ ಏನಿಲ್ಲ ಗುರು. ಮಂತ್ ಸ್ಟಾರ್ಟಿಂಗ್ ಅಲ್ಲಿ ಫೋನ್ ಮಾಡಿ ಎದುರಿಸ್ಬೇಕು, ಮಂತ್ ಎಂಡ್ ಅಲ್ಲಿ 1-2 ಕಿಡ್ನಾಪ್ ಮಾಡ್ಬೇಕಷ್ಟೇ. ಸರಿ ಅಣ್ಣ, ಏನ್ ಪ್ಯಾಕೇಜ್ ಕೊಡ್ತೀರಾ? 15 ಲಕ್ಷ ಮಂತ್ಲಿ ಪ್ಯಾಕೇಜ್, 1 ಲಕ್ಷ ಜಾಯ್ನಿಂಗ್ ಬೋನಸ್. ಸರಿ ಅಣ್ಣ, ಈ ಮಿಂಡ್ರಗುಡ್ಡಿ ನೋಟಿಸ್ ಪೀರಿಯಡ್ ಮುಗ್ದಿದ ತಕ್ಷಣ ಬರ್ತೀನಿ. ಸರಿ ಮಗ, ನಿನ್ ಹೆಂಡತಿನ ಮನೆ ಕಳಿಸ್ತೀನಿ, ಬೇಗ ಜಾಯ್ನ್ ಆಗ್ಬಿಡು. ಹಲೋ, ಅಲ್ಲಿ ಯಾರು? ಕಾಡಲ್ಲಿ ಒಂದು ಸೊಪ್ಪು ಸಿಗ್ಬೋದೆ? ಸೊಪ್ಪು ನೀನೇನಾ? ಯಾಕೋ ಅವ್ನ್ ಕಿರ್ಚಿಯ ಫೋನ್ ಮಾಡಿದ ತಕ್ಷಣ ಕಾಂತಾರ ಸ್ಟೈಲ್ ಶಿಷ್ಯ ಹೆಂಗೆ ನಮ್ ಗ್ರೌಂಡ್ ಬಂದ್ ನಮ್ಗೆ ತೋರ್ಸಿರ, ಇವಾಗ ನೋಡಿ ನಿಮ್ ಗ್ರೌಂಡ್ ಬಂದ್ ನಿಮ್ಗೆ ಇಕ್ಕಿದೀವಿ ಗೂಟ. ಅದೆಲ್ಲ ಬಿಡು, ಹಂಗೆ ಕಾಮನ್. ಒಂದ್ಸರಿ ನಾವ್ ಉರಿಸ್ತೀವಿ, ಒಂದ್ಸರಿ ನೀವ್ ಉರಿಸ್ತೀವಿ, ಹೋಯ್ತಾ ಇರುತ್ತೆ. ಅದು ಕರೆಕ್ಟೇ, ಆದ್ರೂ ಯಾರಿಗೂ ಉರಿಸ್ತಾ ಇರು, ಒಬ್ಬ ಉರ್ಕಂತಿರ್ತಾರಲ್ಲ ಅವನೆಲ್ಲಿ? ಅವನು ಯಾರು? ಅವನು ತಲಾ ಫಾರ್ ರೀಸನ್ ಔಟ್ ಆಫ್ ದ ಸೀಸನ್. ಅವನ್ನೇ ಮರ್ತ ಹೊಡಿದೀವಿ, ತಾಳ ಅವನ್ಗೊಂದು ಫೋನ್ ಹಾಕೋಣ. ಹಲೋ, ತಲಾ ಫಾರ್ ರೀಸನ್ ಔಟ್ ಆಫ್ ದ ಸೀಸನ್, ತಲಾ ಫಾರ್ ರೀಸನ್ ಔಟ್ ಆಫ್ ದ ಸೀಸನ್. ಒಟ್ಟೆ ಎಷ್ಟು ಉರ್ತಾವ್ರು ಸರಿ ವಾಯ್ಸ್, ನೀವು ಮಾತಾಡ್ಕೊಳ್ಳಿ, ನಾನು ಆಮೇಲೆ ಮಾಡ್ತೀನಿ. ಹಲೋ, ಏನೋ ಶಿಷ್ಯ ನಿಂದು? ಶಿಷ್ಯ ಕಾನ್ಸ್ಟೇಬಲ್ ಅಲ್ಲಿ ನಂಬರ್ 1, ಆರೆಂಜ್ ಕ್ಯಾಪ್ ವಿರಾಟ್ ಕೊಹ್ಲಿ, ಪರ್ಪಲ್ ಕ್ಯಾಪ್ ಐಸಲ್ ಲುಡ್ಡು. ಇನ್ನೇನ್ ಬೇಕು ನಿಂಗೆ? ಹೇಳಲಿ. ನಂಗೆ ಶಾಂತಿ ಬೇಕು, ನೆಮ್ಮದಿ ಬೇಕು. ನಾವಿರೋರ್ಗು ಅದೆಲ್ಲ ಸಿಗಲ್ಲ ನಿಂಗೆ. ಮುಚ್ರ ನಾಯಿ, ನಿಮ್ ನೋಡಿಲ್ಲ ಫೈನಲ್ಸ್ ವರ್ಗು ಹೋಗ್ಬಿಟ್ಟು ಲಾಸ್ಟ್ ಅಲ್ಲಿ ತಿಕ್ಕ ಕೊಟ್ಬಿಟ್ಟು ಬಂದ್ಬಿಡ್ತೀರಾ. ತಿಕ್ಕ ಕೊಡ್ತೇವ ಇಲ್ವಾ? ಮೇ 3ನೇ ತಾರೀಕು ನಿಮಗ್ ತಿಕ್ಕ ಹೊಡೆದೇ ಹೊಡಿತೀವಿ. ಬಾರ, ಅವಾಗ ಗೌಡು ಬರ ನೋಡ್ಕೊಳ್ಳಿ. ಬತ್ತೀವ ಶಿಷ್ಯ, ಬತ್ತೀವಿ, ಅಲ್ಲೂ ಬಂದು ನೋಡ್ಕೊಂತೀವಿ.